ಹಾಯ್ ಗೈಸ್, ಎಲ್ರಿಗೂ ಗುಡ್ ಚಾಯ್ಸ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವ್ಲಾಗ್ನಲ್ಲಿ ಏನು ನೋಡೋದು ಅಂತ ಅಂದರೆ, ಇವಾಗಿನ ಟಿಫನನ್ನು ಮಾಡ್ಕೊಂಬಂದೆ. ಏನು ಮಾಡಿದರು ಅಂತ ನೀವು ನೋಡಿದ್ರಿ, ಉಪ್ಪಿಟ್ಟನ್ನು ಮಾಡಿದರು ಗೈಸ್. ಅದು ಅಷ್ಟೇನು ಪರವಾಗಿಲ್ಲ ಗೈಸ್ ಅಂತ ಹೇಳ್ಬೋದು ಅಷ್ಟೇ. ನೀವೇ ನೋಡಿದ್ರಲ್ಲ, ಅದರಲ್ಲಿ ಏನೂ ಇರಲಿಲ್ಲ, ಅದು ಅಷ್ಟು ಚೆನ್ನಾಗಿರಲಿಲ್ಲ ಗೈಸ್ ನನ್ನ ಪ್ರಕಾರ ಹೇಳಬೇಕು ಅಂತ ಅಂದರೆ. ಬನ್ನಿ ಗೈಸ್, ಆದರೂ ಏನು ಮಾಡೋಕ್ಕಲ್ಲ, ಒಂದೊಂದು ದಿನ ಚೆನ್ನಾಗಿರುತ್ತೆ. ನೈಟು ಎಗ್ ರೈಸನ್ನು ಮಾಡಿದರು, ಅದು ತೋರ್ಸೋಕ್ಕಾಗಿಲ್ಲ ಗೈಸ್. ನೈಟ್ ಎಗ್ ರೈಸ್ ಮಾಡಿದ್ರು, ಇವಾಗ ಉಪ್ಪಿಟ್ಟು ಮಾಡಿದ್ದಾರೆ. ಒಂದೊಂದು ಸಲ ಚೆನ್ನಾಗಿರುತ್ತೆ, ಒಂದೊಂದು ಸಲ ಚೆನ್ನಾಗಿರಲ್ಲ, ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಗೈಸ್. ಆಯಿತು, ನಿಮಗೆ ಒಂದು ಫುಡ್ಡಿಂದ ಸಜೆಷನ್ ಕೊಡಬೇಕಾಗಿತ್ತು ಗೈಸ್, ಓಕೆನಾ. ನನ್ನ ಫ್ರೆಂಡೇ ಗೈಸ್, ಅವರು ಊಟನೇ ಮಾಡಿಲ್ಲ ಗೈಸ್, ಓಕೆನಾ. ಊಟನೇ ಮಾಡಿದಿರ ಮಧ್ಯಾಹ್ನ ಒಂದೇ ಸಲ ಏನು ಮಾಡಿದರು ಅಂತ ಅಂದರೆ, ಆರಾಮಾಗಿ ಹೋಗಿ ಹೋಟೆಲಲ್ಲಿ ಕೂತ್ಕೊಂಡು ಚಪಾತಿಯನ್ನು ಊಟ ಮಾಡಿದ್ದಾರೆ ಗೈಸ್. ಚಪಾತಿಯನ್ನು ಟಿಫನನ್ನು ಮಾಡಿದ್ದಾರೆ, ಆಯಿತಾ. ಅದಕ್ಕೆ ಚಪಾತಿ ಅದು ಗೋಧಿ ಅಂಶ ಅಲ್ಲ, ಅದಕ್ಕೋಸ್ಕರ ಹೊಟ್ಟೆ ಎಲ್ಲ ಹಿಡ್ಕೊಂಡಂಗಾಗಿ ಹೊಟ್ಟೆ ಪೇನ್ ಅಂದರೆ ಸ್ಟಮಕ್ ಪೇನ್ ಜಾಸ್ತಿ ಆಗಿದೆ ಗೈಸ್, ಓಕೆನಾ. ನೀವು ಕೂಡ ಆ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ ಗೈಸ್, ಓಕೆನಾ. ನಿಜವಾಗ್ಲೂ ಆ ಥರ ನೀವೇನಾದರೂ ಖಾಲಿ ಹೊಟ್ಟೆಯಲ್ಲಿ ಆ ಥರ ಏನಾದರೂ ಚಪಾತಿ, ಈ ರೀತಿ ಪೂರಿ ಮತ್ತು ಈ ರೀತಿ ಗ್ಯಾಸ್ಟ್ರಿಕ್ ಐಟಮ್ಸ್ ಏನೇನಿದೆಯೋ ಅದನ್ನು ಯಾವುದೇ ಕಾರಣಕ್ಕೂ ತಿನ್ನಕ್ಕೆ ಹೋಗ್ಬಿಡಿ ಗೈಸ್, ಆಯಿತಾ. ಇದು ತುಂಬ ಡೇಂಜರಸ್ ಅಂತಲೇ ಹೇಳ್ಬೋದು. ಅಷ್ಟು ಸ್ಟಮಕ್ ಪೇನ್ ಅಂತ ನಮ್ಮ ಫ್ರೆಂಡು ಇದು ಮಾಡಿದರು ಗೈಸ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆ ಥರ ಯಾವುದೇ ಕಾರಣಕ್ಕೂ ತಿನ್ನಕ್ಕೆ ಹೋಗ್ಬೇಡಿ ಗೈಸ್, ಆಯಿತಾ. ಏನಾದರೂ ಫ್ರೂಟ್ಸ್ ಆಗಿರ್ಬೋದು, ಈ ರೀತಿ ಏನಾದರೂ ತಿನ್ನಿ. ಆ ಥರ ನೀವೇನಾದರೂ ಟಿಫನನ್ನು ಮಾಡೋಕ್ಕಾಗಿಲ್ಲ ಅಂತ ಅಂದರೆ ಮತ್ತು ಬೇರೆ ಏನಾದರೂ ರೈಸ್ ಐಟಮನ್ನು ತಿನ್ನಿ ಗೈಸ್, ಓಕೆನಾ. ಈ ರೀತಿ ಚಪಾತಿ ಪೂರಿಯನ್ನು ತಿನ್ನಕ್ಕೆ ಹೋಗ್ಬಿಡಿ. ಇದು ನಾನು ಕೊಡೋ ಸಜೆಷನ್ ಗೈಸ್. ಮತ್ತು ಇವತ್ತು ನೋಡೋದು ಗೈಸ್, ಕಾಲೇಜ್ ಎಷ್ಟೊತ್ತಿಗೆ ಆಗುತ್ತೆ ಅಂತ. ಅದಾದಮೇಲೆ ನಮ್ಮ ಫ್ರೆಂಡಿಗೆ ಒಂದು ಪಿ ಜಿಯನ್ನು ನೋಡಬೇಕು ಅಂತ ಹೇಳಿದ್ವಿ ಅಲ್ವಾ, ಆ ಪಿ ಜಿಯನ್ನು ನೋಡಿಕೊಂಡು ಹೋಗಬೇಕು ಗೈಸ್. ಅದು ಪಿ ಜಿ ಎಷ್ಟು, ರೆಂಟ್ ಎಷ್ಟಿದೆ ಮಂತ್ಲಿ, ಅದೆಲ್ಲ ಕೇಳಬೇಕು ಗೈಸ್. ಕೇಳಿಬಿಟ್ಟು ಆಮೇಲೆ ರೂಮು ಎಲ್ಲ ಚೆನ್ನಾಗಿದೆನಾ ಏನು ಅದೆಲ್ಲ ಕೇಳಿ ಆಮೇಲೆ ಡಿಸೈಡ್ ಮಾಡೋಣ ಗೈಸ್, ಓಕೆನಾ. ಅವರಿಗೆ ಇಷ್ಟ ಆದರೆ ಅಷ್ಟೇ ಗೈಸ್, ನೋಡೋಣ. ಮತ್ತೆ ಚೇಂಜ್ ಮಾಡಬೇಕು ಅಂತ ಅಂದರೆ ಆಗಲ್ಲ, ಯಾಕೆಂದರೆ ಅಡ್ವಾನ್ಸನ್ನು ಕೊಟ್ಟಿರ್ತೀವಿ, ರೆಂಟಿಗೆ ಕೊಟ್ಟಿರ್ತೀವಿ ಗೈಸ್, ಅದಕ್ಕೋಸ್ಕರ, ಓಕೆನಾ. ಕಾಲೇಜ್ ಹತ್ರ ಬಂದು ಕ್ಲಾಸನ್ನು ಕೇಳಿಬಿಟ್ಟು ಆಮೇಲೆ ಮತ್ತೆ ಸಿಗ್ತೀನಿ. ಇವಾಗ ಒಂದು ಪಿ ಜಿಯನ್ನು ಕೇಳ್ಕೊಂಬಂದ್ವಿ ಗೈಸ್. ಅಲ್ಲಿ 7 to 7.5 ಇದೆ ಗೈಸ್. ಅದು ನನಗೆ ಅಲ್ಲಿ ಶೂಟ್ ಮಾಡೋಕ್ಕಾಗಲಿಲ್ಲ, ಅಲ್ಲಿ ಮಾತಾಡ್ತಾ ಇದ್ವಿ ಆ ಅಣ್ಣರ ಹತ್ರ. ಇವಾಗ SML ಪಿ ಜಿ ಅಂತ ಇನ್ನೊಂದು ಕೇಳೋಣ ಅಂತ ಬಂದಿದ್ದೀವಿ. ಇಲ್ಲೇ ನನ್ನ ಪಿ ಜಿ ಪಕ್ಕದಲ್ಲೇ ಇರೋದು. ನಮ್ಮ ಫ್ರೆಂಡೇ ಅವರಿಗೆ ಕೇಳಿಕೊಂಡು ಎಷ್ಟಾಗುತ್ತೆ ನೋಡೋಣ, ರೂಮ್ ಎಲ್ಲ ವಿಸಿಟ್ ಮಾಡೋಣ, ಎಷ್ಟಾಗುತ್ತೆ ಕೇಳಿ. ಫಸ್ಟ್ ಹೋಗಿದ್ದು ನಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಜೆಂಟ್ಸ್ ಪಿ ಜಿ, ಅದು ಅಂದರೆ ಕಂಫರ್ಟ್ ಝೋನ್ ಗೈಸ್, ಓಕೆನಾ. ಕಂಫರ್ಟ್ ಝೋನ್ ಅಂತ ಅದರಲ್ಲಿ ಹೋದ್ವಿ. ಅಲ್ಲಿ ಚೆನ್ನಾಗಿದೆ ಗೈಸ್, ಹೊಸ ಬಿಲ್ಡಿಂಗು, ಅದೆಲ್ಲ ಮ್ಯಾಟ್ರಸ್ ಎಲ್ಲ ಹಾಕಿದ್ರು ಬೆಡ್ಗೆ, ನಿಜ ಚೆನ್ನಾಗಿತ್ತು ಗೈಸ್, ಪರವಾಗಿಲ್ಲ. ಬಟ್ ಅಲ್ಲಿ ನೋಡಿದರೆ 3 ಶೇರಿಂಗ್ 8,000 ಹೇಳಿದರು, ಮತ್ತು 4 ಶೇರಿಂಗು 7,000 ಹೇಳಿದರು. ಅದಾದಮೇಲೆ ಅಲ್ಲಿಗೆ ಇರಲಿ ಪರವಾಗಿಲ್ಲ, ನೋಡೋಣ, ಇನ್ನೊಂದೆರಡು ಪಿ ಜಿ ಕೇಳೋಣ ಅಂತ ಬಂದ್ವಿ ನಾನು ನಮ್ಮ ಫ್ರೆಂಡ್ಸು. ಅಲ್ಲಿ ನೋಡಿದರೆ ಒಂದು 500 ಒಂದು ಸ್ವಲ್ಪ ಕಮ್ಮಿ ಮಾಡಿದರು ಗೈಸ್. 4 ಶೇರಿಂಗು ಅಲ್ಲಿ ಹೇಳಿದ್ದು 6.5 ಹೇಳಿದರು. ಮತ್ತು ಏನು ಮಾಡಿದರು, 4 ಶೇರಿಂಗ್ ಬಂದುಬಿಟ್ಟು ಅಲ್ಲಿ 6.5 ಹೇಳಿದರು. 3 ಶೇರಿಂಗ್ ಬಂದುಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಹೇಳಿದ್ರು ಗೈಸ್, 7.5 ಹೇಳಿದರು. 500 ಕಮ್ಮಿ ಆಯಿತು ಲಾಸ್ಟ್ ಪಿ ಜಿಗೆ ಕಂಪೇರ್ ಮಾಡಿದರೆ. ಬಟ್ ನೀನು ಬರ್ತೀಯಾ, ಈ ಥರ ಇದೆ ಹಂಗೆಲ್ಲ ಕೇಳಿದರು. 1 ಮಂತ್ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ ಬ್ರೋ, ಒಂದು 2-3 ಡೇಸ್ನಲ್ಲಿ ಗೊತ್ತಾಗಲ್ಲ ಊಟ ಅದೆಲ್ಲ. ಏನಾದರೂ ಅಡ್ಜಸ್ಟ್ ಆಗಿಲ್ಲ ಅಂತ ಅಂದರೆ ಬೇಕಾದರೆ ನೋಡೋಣ, ಆಮೇಲೆ ಬೇಕಾದರೆ ಬೇರೆ ಪಿ ಜಿನ ಚೇಂಜ್ ಮಾಡೋ ಅಂತ ಹೇಳಿ ಕಳಿಸಿದ್ದೀನಿ. ಇನ್ನು ನಾನು ಅಲ್ಲಿ ತೋರಿಸ್ಬೋದಾಗಿತ್ತು ಗೈಸ್ ಪಿ ಜಿಗಳು ಯಾವ ರೀತಿ ಇದೆ ಏನು ಅಂತ. ಬಟ್ ಅದು ನನಗೆ ಅಲ್ಲಿ ಬಿಡಲಿಲ್ಲ ಗೈಸ್, ಒಳಗಡೆ ಶೂಟ್ ಮಾಡಲಿಕ್ಕೆ ಬಿಡಲಿಲ್ಲ, ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳಿದರು. ಯಾಕೆ ಅಂತ ಅಂದರೆ ನಾನಿವಾಗ ಏನಾದರೂ ಪಾಸಿಟಿವ್ ಆಗಿ ಕೊಟ್ಟರೆ ಪರವಾಗಿಲ್ಲ, ಏನಾದರೂ ನೆಗೆಟಿವ್ ಆಗಿ ಈ ರೀತಿ ಹೇಳ್ತಾರೆ ಏನಾದರೂ ಅಂತ ಅವರು ಶೂಟ್ ಮಾಡಲಿಕ್ಕೆ ಬಿಟ್ಟಿಲ್ಲ ಗೈಸ್, ಓಕೆನಾ. ಅದಕ್ಕೆ ತೋರ್ಸೋಕ್ಕಾಗಿಲ್ಲ, ಅದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಹೇಳಿದ್ದೀನಿ. ನೀವು ಕೂಡ ಅಷ್ಟೇ ಗೈಸ್, ನೋಡಿ ಚೆನ್ನಾಗಿತ್ತು ಅಂತ ಅಂದರೆ ಅಷ್ಟೇ ಗೈಸ್, ನೀವು 7,000 ಅಥವಾ ಈ ರೀತಿ ಪೇ ಮಾಡಿ. ಅಷ್ಟು ಪರವಾಗಿಲ್ಲ ಆ ಥರ ಅಂತ ಅಂದರೆ ನೋಡಿ 6.5 6ಗೆಲ್ಲ ಸಿಕ್ಬಿಡುತ್ತೆ ಗೈಸ್, ಓಕೆನಾ. ಅದನ್ನೇ ಚೂಸ್ ಮಾಡಿ ಅಂತ ಹೇಳ್ತೀನಿ. ಬೆಳಗ್ಗೆ ಊಟ ಮಾಡಿದ್ದು, ಇವಾಗ ಊಟ ಮಾಡಿಕೊಂಡು ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸ್ನಾನ ಮಾಡಿದರೆ ಆಗುತ್ತೆ. ಬನ್ನಿ ಇವಾಗ ಊಟ ಮಾಡ್ಕೊಂಡು ಬರೋಣ. ಆಫ್ಟರ್ನೂನ್ ಇವಾಗ ಬಿಡ್ತು ಕಾಲೇಜು. ಬನ್ನಿ ಇವಾಗ ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ, ಆಮೇಲೆ ಸಿಗ್ತೀನಿ. ಬನ್ನಿ ಗೈಸ್, ಇವಾಗ ಬಿಸಿ ಅನ್ನ ಸಾಂಬಾರು ಇದೆ, ಮತ್ತು ಉಪ್ಪಿನಕಾಯಿನೂ ಕೂಡ ಇದೆ. ಮತ್ತು ಈ ಕಡೆ ನೆಂಚ್ಕೊಳ್ಳೋಕೆ ಏನಾದರೂ ನಮ್ಮ ಜೊತೆಗೆ ಸ್ನ್ಯಾಕ್ಸಿಗೆ ಇದು ಕೊಟ್ಟಿದ್ದಾರೆ ಬೋಟಿ, ಅದ್ರ ಜೊತೆಗೆ ಅನ್ನ ಸಾಂಬಾರಿದೆ. ಆರಾಮಾಗಿ ಊಟ ಮಾಡಿಕೊಂಡು ಸಿಗ್ತೀನಿ ಗೈಸ್. ಊಟ
ಊಟ ಮಾಡಿ ಸ್ವಲ್ಪ ಮಲ್ಕೊಂಡ್ಬಿಟ್ಟಿದ್ದೆ. ಬನ್ನಿ ಇವಾಗ ಆರಾಮಾಗಿ ಫ್ರೆಶ್ ಅಪ್ ಆಗಿ ನಮ್ಮದೇನು ನಾರ್ಮಲ್ ಆಗಿ ನಾನು ಏನು ಫ್ರೆಶ್ ಅಪ್ ಆದ ತಕ್ಷಣ ಏನು ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದರೆ ಇಂಗ್ಲೀಷ್ ಕಮ್ಯುನಿಕೇಷನನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಬೇಗ ಬೇಗ ಇವಾಗ ಫ್ರೆಶ್ ಅಪ್ ಆಗಿ ಅದನ್ನು ಸ್ಟಾರ್ಟ್ ಮಾಡೋಣ ಗೈಸ್, ಓಕೆನಾ. ಡೈಲಿ ಏನಾದರೂ ನೀವು ಮಾಡ್ತಿದ್ರಿ ಅಂತ ಅಂದರೆ ಅಷ್ಟೇ ಅದು ಯೂಸ್ ಆಗೋದು ಗೈಸ್, ಓಕೆನಾ. ಯಾವತ್ತೋ ಒಂದಿನ ಮಾಡಿದೆ ಸುಮ್ಮನೆ ಬಿಟ್ಟೆ ಅಂತ ಅಂದರೆ ಆಗೋಲ್ಲ. ಅದಕ್ಕೋಸ್ಕರ ಬನ್ನಿ ಗೈಸ್, ದಿಸ್ ಈಸ್ 3rd ಡೇ ನಾನು ಸ್ಟಾರ್ಟ್ ಮಾಡ್ತಾ ಇರೋದು. ಪರವಾಗಿಲ್ಲ ಗೈಸ್, ನಾನು ಸ್ಟಾರ್ಟಿಂಗ್ ಮಾತಾಡೋದಕ್ಕಿಂತ ಇಂಗ್ಲೀಷು ಇವಾಗ ಬೆಟರ್ ಆಗ್ತಾಯಿದೆ. ಬಿಕಾಸ್ ಆಫ್ ನಾನು ಡೈಲಿ 2 ಡೇಸಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಗೈಸ್, ಓಕೆನಾ. 2 ಡೇಸಿಂದ ಅಂತ ಅಂದರೆ ನನಗೆ ಯಾವ ರೀತಿ ಏನಾದರೂ ಒಂದು ಟಾಪಿಕ್ ತೊಗೊಳ್ಳೋದು, ಅದರ ಬಗ್ಗೆ ನನಗೆ ಏನು ಅನಿಸುತ್ತೆ ನಾನು ಓನ್ ವರ್ಡಲ್ಲಿ ಸುಮ್ಮನೆ ಆ ಥರ ಮಾತಾಡ್ತಾ ಇರೋದು. ಮತ್ತು ಅದರಲ್ಲಿ ಪ್ರಾಪರಾಗಿ ಒಂದು ಯಾವುದಾದ್ರೂ 1 ಅವರ್ ಮತ್ತು ಯೂಟ್ಯೂಬ್ನಲ್ಲಿ ಕ್ಲಾಸನ್ನು ಕೇಳೋದು ಗೈಸ್, ಈ ಥರ ಮಾಡ್ತಾಯಿದ್ದೀನಿ. ನೀವು ಕೂಡ ಇಂಗ್ಲೀಷನ್ನು ಕಲಿಬೇಕು ಅಂತ ಅಂದರೆ ಇದೇ ಥರ ಒಂದು ಸ್ವಲ್ಪ ಟ್ರೈ ಮಾಡ್ತಾ ಬನ್ನಿ. ಮತ್ತು ಇದಕ್ಕಿಂತ ಇನ್ನೂ ಚೆನ್ನಾಗಿರೋ ಮೆಥಡ್ಗಳು ಇದ್ದಾವೆ, ಅದನ್ನು ಕೂಡ ಟ್ರೈ ಮಾಡಿ. ಬನ್ನಿ ಗೈಸ್, ಇವಾಗ ಪಟ್ ಅಂತ ಫ್ರೆಶ್ ಅಪ್ ಆಗಿ ಬಂದು ಅದನ್ನು ಕಮ್ಯುನಿಕೇಷನನ್ನು ಸ್ಟಾರ್ಟ್ ಮಾಡೋಣ ಗೈಸ್, ಓಕೆನಾ.